ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾವು ಇಲ್ಲಿ ಎಲ್ಲರೂ ಚೆನ್ನಾಗಿದ್ದೀವಿ. ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಮತ್ತು ನಿಮ್ಮನ್ನೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಆದಂಥ ಗ್ಲೋಬಲ್ ಅನಿವಾಸಿ ಕನ್ನಡತಿಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್. ಫುಡ್ ಊಟ ಯಾರಿಗೆ ಇಷ್ಟ ಆಗಲ್ಲ ಹೇಳಿ ಅಲ್ವಾ? ನಾವು ದಿನಾಲೂ ಮನೆಯಲ್ಲಾಗಲಿ ಅಥವಾ ಹೊರಗಡೆ ಆಗಲಿ ನಾವು ಸ್ವಲ್ಪ ಯೂಶ್ವಲಾಗಿ ಇಂಡಿಯನ್ ಫುಡ್ಡನ್ನೇ ತಿಂತಾ ಇರ್ತೀವಿ. ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂಥೇಳಿ ಮೆಕ್ಸಿಕನ್ ಗ್ರಿಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಚಿಪೋಟ್ಲೆ ಅಂತ ಒಂದು ಮೆಕ್ಸಿಕನ್ ಗ್ರಿಲ್ ಇದೆ. ನೀವು ಕೇಳ್ತಾ ಇದ್ದರೂ ಕೂಡ ಇವತ್ತು ನಾನು ನಿಮಗೆ ಅದನ್ನೇ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇಲ್ಲೆಲ್ಲ ಏನೇನು ಆಪ್ಷನ್ ಸಿಗ್ತಾ ಇದೆ, ಆಮೇಲೆ ಹೇಗಿರುತ್ತೆ ಫುಡ್ಡು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಳ್ತಿದ್ದೀನಿ. ಬನ್ನಿ ನೋಡೋಣ. ಚಿಪೋಟ್ಲೆ ಅಂತ ಅನ್ನೋದು ಮೋಸ್ಟ್ಲಿ ಇಲ್ಲಿ ಇರೋವಂಥ ಎಲ್ಲ ಇಮಿಗ್ರೆಂಟ್ಸ್ ಆಗಿರ್ಬೋದು ಅಥವಾ ನೇಟಿವ್ ಅಮೇರಿಕನ್ಸ್ ಆಗಿರ್ಬೋದು ಏನಕ್ಕೆ ಇಷ್ಟ ಅಂತಂದರೆ ಮೇಯ್ನಾಗಿ ಅದು ಒಂದು ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ಬೋದು. ಯೂಶ್ವಲಾಗಿ ನಾವು ಕಾರ್ಬ್ಸ್ ಜಾಸ್ತಿ ತೊಗೊಳ್ತಾ ಇರ್ತೀವಿ, ಪ್ರೋಟೀನ್ ಮತ್ತು ವೆಜಿಟೇಬಲ್ಸ್ಗೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡ್ತಾ ಇರಲ್ಲ. ಬಟ್ ಇಲ್ಲಿ ಎಲ್ಲದನ್ನು ಸಿಗುತ್ತೆ. ಹಾಗೆಯೇ ಎವ್ರಿ ಕಸ್ಟಮರನ್ನು ಅವರು ಮೀಲ್ನ ಕಸ್ಟಮೈಸ್ ಮಾಡ್ಕೋಬೋದು. ಅವ್ರಿಗೆ ಏನು ಬೇಕೋ ಅದನ್ನ ಆಪ್ಷನ್ನ ತೊಗೋಬೋದು ಅವರು. ಇಲ್ಲಿ ಮೇಯ್ನಾಗಿ ಬರಿಟೋ ಮತ್ತು ಬರಿಟೋ ಬೌಲ್ ಅಂತ ಆಪ್ಷನ್ ಸಿಗುತ್ತೆ. ವೆಜ್ ಆ್ಯಂಡ್ ನಾನ್ ವೆಜ್ ಕೂಡ ಸಿಗುತ್ತೆ. ಹಾಗೆಯೇ ಕಿಡ್ಸ್ದು ಸ್ಪೆಷಲ್ ಮೆನು ಸಿಗುತ್ತೆ. ಸೊ ಬ್ಯಾಲೆನ್ಸ್ಡ್ ಫುಡ್ ಸಿಗುವಾಗ ಯಾರು ಬೇಡ ಅಂತ ಹೇಳ್ತಾರೆ ಹೇಳಿ? ಇದರ ಜೊತೆಗೇ ಕಾಸ್ಟ್ ಕೂಡ ತುಂಬಾ ಕಡಿಮೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಮಾಡ್ರೇಟಲ್ಲಿ ಇರುತ್ತೆ. ನಾವು ತೊಗೊಳ್ಳುವಾಗ ಒಂದು $6-6.5 ಹಾಗಿರೋದು ಒಂದು ಬರಿಟೋ ಅಥವಾ ಒಂದು ಬರಿಟೋ ಬೌಲ್ಗೆ. ಬಟ್ ಈಗ ಒಂದು ಸ್ವಲ್ಪ $9-9.5 $10-11 ಹಂಗಾಗಿದೆ. ಇವಾಗ ನಾವೇನಾದರೂ ಬರಿಟೋ ಅಥವಾ ಬರಿಟೋ ಬೌಲ್ ಪಾಪ್ಯುಲರ್ ಅಂತ ಹೇಳಿದ್ನಲ್ಲ, ಅದನ್ನೇ ಏನಾದರೂ ತೊಗೊಳ್ತೀವಿ ಅಂತಂದರೆ ಆಪ್ಷನ್ಸ್ ಹೆಂಗಿರುತ್ತೆ ಅಂದರೆ, ಮೊದಲನೇದಾಗಿ ಬರಿಟೋ ಅಂತಂದರೆ ಒಂದು ರ್ಯಾಪಲ್ಲಿ ಹಾಕಿ ಕೊಡ್ತಾರೆ ಎಲ್ಲದನ್ನು. ಬರಿಟೋ ಬೌಲ್ ಅಂದರೆ ಬೌಲಲ್ಲಿ ನಾವು ಹೇಳೋವಂಥ ಆಪ್ಷನ್ಸ್ ಎಲ್ಲನೂ ಹಾಕ್ಕೊಡ್ತಾರೆ. ಇವಾಗ ಬರಿಟೋ ಅಂತಂದರೆ ಒಂದು ಟಾಟಿಲಾ ಥರ ತೊಗೊಳ್ತಾರೆ. ಸೊ ಅದರೊಳಗೆ ನಾವು ಏನೇನು ಆಪ್ಷನ್ಸ್ನ ಹೇಳ್ಕೊತಾ ಹೋಗ್ತೀವಿ ಹಾಕ್ಕೊಂಡು ಹೋಗ್ತಾರೆ. ಈಗ ನಮಗೆ ವೈಟ್ ರೈಸ್ ಬೇಕಂದರೆ ವೈಟ್ ರೈಸ್, ಇಲ್ಲ ಬ್ರೌನ್ ರೈಸ್, ಅದ್ರ ಜೊತೆಗೇ ಚಿಕನ್ ಅಥವಾ ವೆಜ್ ಆಗಿದ್ದರೆ ವೆಜ್ ಆಪ್ಷನ್ಸ್ ಇರುತ್ತೆ. ಹಾಗೆಯೇ ಲೆಂಟಿಲ್ಸ್ ತುಂಬ ಇರುತ್ತೆ, ಬೀನ್ಸ್ ಆಪ್ಷನ್ಸ್ ಇರುತ್ತೆ, ಪಿಂಟೋ ಬೀನ್ಸ್ ಆಗಿರ್ಬೋದು, ಬ್ಲ್ಯಾಕ್ ಬೀನ್ಸ್ ಆ ಥರ. ಆಮೇಲೆ ಟಾಪಿಂಗ್ಸ್ ಕೂಡ ಇರುತ್ತೆ ಗೊತ್ತಾ, ಗೋಕಮಲ್ ಆಗಿರ್ಬೋದು, ಹಾಗೆಯೇ ಕ್ರೀಮ್ ಆಗಿರ್ಬೋದು, ಚೀಸ್ ಮತ್ತು ಲೆಟ್ಯೂಸ್, ಹಾಗೆಯೇ ಟೊಮೆಟೋಸ್ ಆಗಿರ್ಬೋದು. ಈ ಥರ ನಮಗೆ ಎಲ್ಲ ಆಪ್ಷನ್ಸ್ ಸಿಗೋದ್ರಿಂದ ತುಂಬಾ ಟೇಸ್ಟಾಗಿನೂ ಇರುತ್ತೆ, ಹಾಗೆಯೇ ತುಂಬ ಬ್ಯಾಲೆನ್ಸ್ಡಾಗಿ ಒಂದು ನಮಗೆ ಊಟ ಸಿಗುತ್ತೆ ಅಂತ ಹೇಳ್ಬೋದು. ಈಗ ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ಎರಡನ್ನೂ ತೊಗೊಳ್ತಾ ಇದ್ದೀನಿ, ಬರಿಟೋ ಮತ್ತು ಬರಿಟೋ ಬೌಲ್. ನಾನು ಯೂಶ್ವಲಾಗಿ ಬರಿಟೋ ಲೈಕ್ ಮಾಡ್ತೀನಿ. ಏನಕ್ಕೆ ಅಂತಂದರೆ ಅದು ನಾನು ಕಸ್ಟಮೈಸ್ ಇನ್ನೂ ಚೆನ್ನಾಗಿ ಮಾಡ್ಕೋಬೋದು ಅದರಲ್ಲಿ ಅಂತ. ಹಾಗೆಯೇ ನಾನು ಇದನ್ನು ಒಂದು 2 ಮೀಲಾಗಿ ಕನ್ವರ್ಟ್ ಮಾಡ್ಕೊಳ್ತೀನಿ. ನನಗೆ ಈವನ್ ಅವ್ರು ಎಷ್ಟೇ ಮಿನಿಮಲ್ ಹಾಕ್ಕೊಟ್ರೂ ಕೂಡ ಒಂದು ಬರಿಟೋನ ಒಂದು ಮೀಲಲ್ಲಿ ನನಗೆ ಫಿನಿಷ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ 2 ಮೀಲ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಯೂಶ್ವಲಾಗಿ ನಾನು ಬರಿಟೋ ತೊಗೊಳ್ತೀನಿ. ನನ್ನ ಹಸ್ಬೆಂಡ್ ಯೂಶ್ವಲಾಗಿ ಬರಿಟೋ ಬೌಲ್ನ ಪ್ರಿಫರ್ ಮಾಡ್ತಾರೆ. ಸೊ ಇತ್ತೀಚೆಗೆ ನಮ್ಮ ಮಗನಿಗೂ ಇದು ತುಂಬಾ ಇಷ್ಟ ಆಗ್ತಾಯಿದೆ. ಅವನು ಯೂಶ್ವಲಾಗಿ ಸ್ವಲ್ಪ ಜಂಕ್ ಫುಡ್ ತಿಂತಾ ಇದ್ದ, ಮುಂಚೆ ಎಲ್ಲ ಮೆಕ್ಡಿಲಿ ತಿಂತಾ ಇದ್ದ, ಹಾಗೆಯೇ ಪ್ಯಾಂಡಾ ಎಕ್ಸ್ಪ್ರೆಸ್ಸಲ್ಲಿ ಸ್ವಲ್ಪ ಪರವಾಗಿಲ್ಲ ನೂಡಲ್ಸ್ ಎಲ್ಲ ಟ್ರೈ ಮಾಡ್ತಾ ಇದ್ದ. ಬಟ್ ಈಗ ಅವನಿಗೂ ಸ್ವಲ್ಪ ಚಿಪೋಟ್ಲೆ ತಿಂದು ಎಕ್ಸ್ಪೀರಿಯೆನ್ಸ್ ಆಗಿದೆ, ಅವನಿಗೂ ಇಷ್ಟ ಆಗುತ್ತೆ. ಸೊ ಇದು ಒಂಥರ ಫ್ಯಾಮಿಲಿ ಫೇವ್ರೆಟ್ ಮೆಕ್ಸಿಕನ್ ಗ್ರಿಲ್ ಅಂತ ಹೇಳ್ಬೋದು. ಹಾಗೆಯೇ ಪ್ಯಾಕೇಜಸ್ ಬಂದಿತ್ತು ಒಂದೆರಡು ಅಮೆಝಾನಿಂದ. ಜಸ್ಟ್ ನಾನು ಟೂತ್ ಪೇಸ್ಟ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ ಮಕ್ಕಳಿಗೆ. ಬೇಬಿಗೆ ಇದನ್ನು ಕೊಡೋಕ್ಕಾಗಲ್ಲ, ಬಿಕಾಸ್ ಇದು 2+ ಅಂತ ಇದೆ. ಇನ್ನು ಅವಳು ಸ್ವಲ್ಪ ಟಾಡ್ಲರ್ ಇದ್ದಾಳೆ, ಇನ್ನೂ 2 ಇಯರ್ಸ್ ಆಗಿಲ್ಲ. ಹಾಗಾಗಿ ಅವಳಿಗೆ ಬೇರೆ ಪೇಸ್ಟ್ ಇದೆ ಆ್ಯಕ್ಚುಲಿ. ಬಟ್ ಇದು ನಮ್ಮ ಮಗನಿಗೆ ಡಿಫ್ರೆಂಟ್ ಫ್ಲೇವರ್ ಬೇಕಾಗಿತ್ತು, ಹಾಗಾಗಿ ಸ್ಟ್ರಾಬೆರಿ ಮತ್ತು ರಾಸ್ಬೆರಿ ಫ್ಲೇವರ್ ಇರೋವಂಥ ಪೇಸ್ಟ್ನ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಒಂದೇ ಒಂದು ಫ್ಲೇವರ್ ಇದ್ದರೆ ಮಕ್ಕಳಿಗೆ ಸ್ವಲ್ಪ ಬೇಜಾರಾಗುತ್ತೆ, ಆವಾಗ ಚೇಂಜ್ ಮಾಡ್ತಾ ಇರಬೇಕು. ಬಿಕಾಸ್ ಮಾರ್ನಿಂಗ್ ಏನೋ ಬ್ರಷ್ ಮಾಡಿಬಿಡ್ತಾರೆ, ಬಟ್ ನೈಟ್ ಮಲಗೋಕ್ಕಿಂತ ಮುಂಚೆ ಕೆಲವೊಂದು ಸಲ ಬೇಜಾರು ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿಬಿಟ್ಟು 2 ಫ್ಲೇವರ್ ಇರೋವಂಥ ಪೇಸ್ಟ್ನ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನೊಂದು ದೊಡ್ಡ ಅಪ್ಡೇಟ್ ಏನು ಅಂತಂದರೆ, ರೀಸೆಂಟಾಗಿ ನಾವು ನಮ್ಮ ಮನೆಯಲ್ಲಿ ಫ್ರಿಜ್ನ ಚೇಂಜ್ ಮಾಡಲೇಬೇಕಾಗಿ ಬಂತು. ಏನಕ್ಕೆ ಅಂದರೆ ಮುಂಚೆ ಇರೋದು ತುಂಬ ಪ್ರಾಬ್ಲಮ್ ಕೊಡ್ತಾಯಿತ್ತು. ಫ್ರೀಝರ್ ಸ್ಪೆಷಲಿ ತುಂಬಾ ಇಶ್ಯೂ ಇತ್ತು. 2-3 ಸಲ ಫುಡ್ ತುಂಬಾ ಕೆಟ್ಟೋಗ್ಬಿಟ್ಟಿತ್ತು. ಆದರೂ ನಾವು ಪುಷ್ ಮಾಡ್ತಾಯಿದ್ವಿ ನೋಡೋಣ ಅಂಥೇಳಿ. ಒಂದು 2 ಸಲ ರಿಪೇರ್ ಕೂಡ ಮಾಡಿಸಿದ್ವಿ. ಬಟ್ 2 ಸಲ ನಾವು ಕಾಸ್ಕೋದಿಂದ ತುಂಬ ಫುಡ್ ತೊಗೊಂಬಂದಿದ್ವಿ, ಎಲ್ಲದನ್ನು ವೇಸ್ಟ್ ಆಗಿಬಿಡ್ತು. ಆವಾಗ ಅಂದ್ಕೊಂಡ್ವಿ ಇಟ್ಸ್ ಹೈ ಟೈಮ್ ನಾವು ಚೇಂಜ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು
ತುಂಬಾ ರಿಸರ್ಚ್ ಮಾಡಿಬಿಟ್ಟು ಕೊನೆಗೆ ನಾವು ಏನೋ ಆರ್ಡ್ರ್ ಮಾಡ್ಕೊಂಡ್ವಿ. ಬಟ್ ಇದರಲ್ಲಿನೂ ನಮಗೆ ಎಷ್ಟು ಡಿಲೇ ಆಯಿತು ಅಂತಂದರೆ, ಎವ್ರಿ ಟೈಮ್ ನಾವು ತರಿಸ್ದಾಗೂ ಏನೋ ಒಂದು ಸ್ಕ್ರ್ಯಾಚಸ್ ಇರೋದು, ಒಂದು 4-5 ಸಲ ವಾಪಸ್ ಕಳಿಸಿದ್ದೀವಿ. ನಾವು ಹಿಂದಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಕೊನೆಯದಾಗಿ ಏನೋ ಚೆನ್ನಾಗಿರೋದು ಬಂತು. ಸೊ ಹಾಗಾಗಿ ಅದನ್ನು ಇವತ್ತು ನಾವು ಇನ್ಸ್ಟಾಲೇಷನ್ ಮಾಡಿಸ್ಕೊಳ್ತಾ ಇದ್ದೀವಿ. ನೋಡ್ಬೋದು ಇಲ್ಲೆಲ್ಲ ಅವರು ಹೇಗೆ ಹಳೆ ಫ್ರಿಜ್ಜನ್ನು ಡಿಸ್ಮ್ಯಾಂಟಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಈಗ ನಾವು ಹಳೆ ಫ್ರಿಜ್ಜನ್ನು ಅವ್ರಿಗೇ ಕೊಟ್ಟು ಕಳಿಸ್ತಾ ಇದ್ದೀವಿ. ಅವರು ಮೋಸ್ಟ್ಲಿ ಅವ್ರ ಕಂಪನಿಗೇ ತೊಗೊಂಡು ಹೋಗ್ಬೋದು, ಇಲ್ಲ ಅಂತಂದರೆ ಬೇರೆ ಕಡೆ ಏನಾದರೂ ಡೆಲಿವರಿ ಮಾಡ್ಬೋದು, ಅದು ನನಗೆ ಗೊತ್ತಿಲ್ಲ. ಸೊ ಹೇಗೆ ಅವರು ಏನೋ ಇನ್ಸ್ಟಾಲೇಷನ್ ಮಾಡ್ತಾರೆ ಅಂತ ಅನ್ನೋದನ್ನು ಈ ಬ್ಲಾಗಲ್ಲಿ ನೋಡ್ಬೋದು ನೀವು. ಇಲ್ಲಿ ನಮಗೆ ಯೂಶ್ವಲಾಗಿ ಅಮೇರಿಕಾದಲ್ಲಿ ಅಪ್ಲೈನ್ಸಸ್ ಸ್ವಲ್ಪ ಎಲ್ಲದನ್ನು ದೊಡ್ಡದೇ ಇರುತ್ತೆ. ಡಬಲ್ ಡೋರ್ ಫ್ರಿಜ್ ಆಗಿರ್ಬೋದು, ಹಾಗೆಯೇ ಫ್ರೀಝರ್ ಆಪ್ಷನ್ ಎಲ್ಲ ಇರುತ್ತೆ. ನಮ್ಮಲ್ಲಿ ಇಂಡಿಯಾದಲ್ಲಿ ಸ್ವಲ್ಪ ನಮಗೆ ಫ್ರೀಝರ್ ಇಲ್ಲದೇನೂ ಇರೋದು ಸಿಗುತ್ತೆ, ಇಲ್ಲ ತುಂಬ ಚಿಕ್ಕದಾಗಿರೋದಿರುತ್ತೆ ಫ್ರೀಝರ್ ಅಲ್ವಾ. ಸೊ ಇಲ್ಲಿ ಸ್ವಲ್ಪ ದೊಡ್ಡದೇ ಇರುತ್ತೆ, ನೋಡ್ಬೋದು. ಹಳೇದನ್ನು ಕೂಡ ಅಷ್ಟೇ ದೊಡ್ಡದಿತ್ತು. ಅದೇ ಸ್ಪೇಸಲ್ಲೇ ಹೊಸ ಫ್ರಿಜ್ ಸಿಗೋ ಹಾಗೆಯೇ ನಾವು ಸೈಜ್ ಎಲ್ಲದನ್ನು ನೋಡ್ಕೊಂಡೇ ತೊಗೊಂಡಿದ್ದೀವಿ. ಬಟ್ ಒಂದು ಡಿಫ್ರೆನ್ಸ್ ಏನು ಅಂತಂದರೆ, ಹಳೆ ಫ್ರಿಜ್ಜಲ್ಲಿ ಸ್ವಲ್ಪ ಫ್ರಿಜ್ಜಿಂದನೇ ವಾಟರ್ ಫಿಲ್ಟರ್ ಆಗಿರೋ ಅಂಥದ್ದು ತುಂಬ ಸ್ಲೋ ಆಗಿ ಬರ್ತಾಯಿತ್ತು. ಸೊ ಇದನ್ನು ಕೂಡ ಟೆಸ್ಟ್ ಮಾಡ್ಕೊಂಡ್ವಿ ನಾವು. ಇನ್ಸ್ಟಾಲ್ ಎಲ್ಲ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ನೀರು ಕೂಡ ಬರುತ್ತೆ, ಹಾಗೆಯೇ ಒಳಗಡೆ ಎಲ್ಲದೂ ನಮಗೆ ಚೆನ್ನಾಗಿ ಅನ್ನಿಸ್ತು. ನೋಡ್ಬೋದು ಇಲ್ಲಿ ಇಷ್ಟು ದೊಡ್ಡ ಫ್ರಿಜ್ ಆದರೂ ಕೂಡ ಇಬ್ಬರೇ ಬಂದಿದ್ದಾರೆ, ಅವ್ರಿಗೆ ಬೇಕಾಗುವಂಥ ಎಲ್ಲ ಎಕ್ವಿಪ್ಮೆಂಟ್ಸ್ ತೊಗೊಂಬಂದಿದ್ದಾರೆ. ಸೊ ಇಬ್ಬರೇ ಕ್ಯಾರಿ ಮಾಡ್ತಾ ಇದ್ದಾರೆ ನೋಡಿ, ಅದೆಲ್ಲ ಸ್ಟ್ರ್ಯಾಪ್ ಹಾಕ್ಕೊಂಡ್ಬಿಟ್ಟು ತುಂಬ ನೀಟಾಗಿ ನಮಗೆ ಮಾಡಿಕೊಟ್ರು. ಎಲ್ಲಿ ಏನು ಮನೆಯಲ್ಲಿ ಸ್ಕ್ರ್ಯಾಚಸ್ ಆಗದೇ ಇರೋ ಥರ ಎಲ್ಲದನ್ನು ನೀಟಾಗಿ ಮಾಡಿಕೊಟ್ರು. ನಮಗೆ ಒಂದು ಒಳ್ಳೆ ಗುಡ್ ಸರ್ವಿಸ್ ಅಂತಲೇ ಹೇಳ್ಬೋದು. ಸೊ ನನಗಂತೂ ತುಂಬಾ ಖುಷಿಯಾಗಿದೆ, ಬಿಕಾಸ್ ಹೊಸ ಫ್ರಿಜ್ ಬಂದಿದೆ. ಮನೇಲಿ ಏನಾದರೂ ಅಪ್ಲೈನ್ಸಸ್ ವರ್ಕ್ ಆಗ್ತಾಯಿಲ್ಲ ಅಥವಾ ಏನಾದರೂ ಕಿರಿಕಿರಿ ಆದರೆ ಕೆಲಸ ಸ್ವಲ್ಪ ಸ್ಲೋ ಆಗಿಬಿಡುತ್ತಲ್ವ. ಬಟ್ ನಾವು ಐ ಆಮ್ ಹ್ಯಾಪಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಮತ್ತು ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.